ಥ್ಯಾಂಕ್ಸ್. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಇವಾಗ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ಗೈಸ್, ಇವತ್ತು ಬಂದ್ಬಿಟ್ಟು ಭಾನುವಾರ, ತಾರೀಕು 17ನೇ ತಾರೀಕು ಮೇ 17 ಭಾನುವಾರ. ಟೈಮು ರಾತ್ರಿ 10:22. ನಾನು ಆ್ಯಕ್ಚುಲಿ ಹೇಳ್ಬೇಕು, ಲಾಸ್ಟ್ ನೆನ್ನೆ ಒಂದು ವಿಡಿಯೋ ಹಾಕಿರ್ತೀನಿ. ಅದಾದ್ಮೇಲಿಂದ ಮನೆಗೆ ಬಂದು ಮಲಗ್ದವನು, ಸ್ನಾನ ಮಾಡ್ಬಿಟ್ಟು ಬೆಳಗ್ಗೆ ಎದ್ದೇ ಇಲ್ಲ ಅಂದ್ಕೊಳ್ಳಿ, ಹೆವಿ ನಿದ್ದೆ ಹೊಡೆದಿದ್ದೀನಿ. ಇವಾಗಲೂ ನಮ್ಮ ವೈಫ್ ಇವಾಗ 9:30 ಊಟಕ್ಕೆ ಎಬ್ಬರಿಸಿರೋದು. ಊಟ ಮಾಡಿಕೊಂಡು ಸೀದಾ ಇನ್ನೂ ನಿದ್ದೆಗಳನ್ನ ಹಂಗೆ ಇನ್ನೂ ನಿದ್ದೆ ಬರ್ತಾನೆ ಐತೆ. ಹಂಗೆ ಮಲಗಿದ್ರೆ ಆಗಲ್ಲ ಅಂದ್ಬಿಟ್ಟು ಎದ್ದು ಡ್ಯೂಟಿ ಮಾಡೋಣ ಅಂತ ಹೊರಟೆ. ಭಾನುವಾರ ನೈಟು, ವೀಕೆಂಡ್ ಲಾಸ್ಟ್ ದಿನ, ಕೊನೆ ದಿನ ಭಾನುವಾರ. ಯಾವ ಥರ ಅರ್ನಿಂಗ್ಸ್ ಆಗುತ್ತೆ ಏನು ಎತ್ತ ಅಂತ. ಸೊ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಕೊನೆಯಲ್ಲಿ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಕಮೆಂಟ್ಸ್ ಮೇಲ್ಗಡೆ ಸ್ಲೈಡ್ ಮಾಡೋದು ಐಪ್ ಅಂತಿರುತ್ತೆ. ಸೊ ಅದು ಐಪ್ ಪಾಯಿಂಟ್ಸನ್ನು ಕೊಡೋದನ್ನು ಮರಿಬೇಡಿ. ಅದು ಕೊಡೋದ್ರಿಂದ ರೀಚ್ ಆಗುತ್ತೆ, ಆಯಿತಾ? ಮತ್ತು ಗೈಸ್, ಈ ಒಂದು ವಿಡಿಯೋಗೆ ಹತ್ತತ್ರ ಒಂದು 200 ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. CNG ಹಾಸ್ಕೊಳ್ಳೋಣ ಅಂತ ಬಂದೆ. ನಿನ್ನೆ ವಿಡಿಯೋದಲ್ಲಿ ಹೇಳಿರ್ತೀನಿ ನಿಮಗೆ, 2ನೇ ಸಲ ಹಾಸ್ಕೊಂಡಿದ್ದೆ, ಅದು 7 ಪಾಯಿಂಟ್ ಇದೆ ಅಂತ. ಸೊ ಇವಾಗ 7 ಪಾಯಿಂಟ್ ಇದೆ, ಬಟ್ ಹಾಸ್ಕೊಂಬೋಣ. ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ CNG ಹಾಸ್ಕೊಂಡು. ಲೈಟಾಗಿ ಮಳೆ ಶುರು ಆಗ್ತೈತೆ. ಸೊ ಸಂಜೆ ಎಲ್ಲ ಮೋಡ ಮುಚ್ಕೊಂಡಂಗೆ ಇತ್ತಂತೆ, ನಾನು ನಿದ್ದೆ ಮಾಡಿಬಿಟ್ಟಿದ್ದೆ, ಗೊತ್ತಾಗಿಲ್ಲ. ಸೊ ಇವಾಗ ನೋಡಿ, ಹತ್ತತ್ರ 10:11 ಗಂಟೆ ಆಗ್ತಾ ಬರ್ತು. ಸೊ ಲೈಟಾಗಿ ಮಳೆ ಬರ್ತಾ ಇದೆ. ಸೊ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ಡ್ಯೂಟಿಗೆ. ಮೊದಲನೇದು ಡ್ರಾಪ್ ಆಯಿತು, ರ್ಯಾಪಿಡೋದಲ್ಲಿ ಕರ್ಕೊಂಬಂದೆ. ಎಷ್ಟು ಅಂತ ಹೇಳಿದ್ರೆ, ಇದು ಬಂದ್ಬಿಟ್ಟು 4-5 ಜನ ಪ್ಯಾಸೆಂಜರು, ಒಬ್ಬರು ಎಕ್ಸ್ಟ್ರಾ, ಆಯಿತಾ? ಇದು ಬಂದ್ಬಿಟ್ಟು ಮಳೆ ಬರ್ತೈತೆ, ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಇದು ಬಂದ್ಬಿಟ್ಟು ಎಷ್ಟು ಕೊಟ್ಟ ಅಂದರೆ, ಕೊಡ್ತಾನೆ ಅವನೇ. ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ ಸ್ಕ್ರೀನ್ಶಾಟು. ಇದೇನು ದಿಸ್ ಆರ್ಡರ್ ವಾಸ್ ಕ್ಯಾನ್ಸಲ್ಡ್ ಬೈ ಕಸ್ಟಮರ್ ಅಂತ ಬರ್ತೈತೆ. ಇವಾಗ ತಾನೇ ಡ್ರಾಪ್ ಮಾಡಿದಾಗ ಎಸಿದು ಅಮೌಂಟು ಕೊಟ್ಟ, ಕ್ಲೋಸು ಕೊಟ್ಟೆ, ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡಿರ್ತೀರ. ಇವಾಗ ನೋಡಿದ್ರೆ ಕ್ಯಾನ್ಸಲ್ಡ್ ಬೈ ಕಸ್ಟಮರ್ ಅಂತ ತೋರಿಸ್ತವನೆ. ನೋಡಿ ಇಲ್ಲಿ 10:25 ಪಿಕ್ ಮಾಡಿದ್ದು, ಗೊತ್ತಿಲ್ಲ. ವಿಲ್ಸನ್ ಗಾರ್ಡನ್ ಅಂತ ಡ್ರಾಪು. ಅಮೌಂಟ್ ಈಸ್ಕೊಂಡಿದ್ದೀನಿ, ಅದೇ ಕೌಂಟ್ ತೊಗೊಂಡಿಲ್ಲ. ಇದು ಅದರನೇ ನಾವೇ ಮಾಡೋಕ್ಕಾಗಲ್ಲ. ಸೊ ನೋಡೋಣ. ಈಗ ಓಲಾ ಆಫ್ ಮಾಡ್ಕೊಂಡಿದ್ದೀನಿ, ಓಲಾ ಆನ್ ಮಾಡ್ಕೊಳ್ತೀನಿ. ಟೈಮ್ ಕರೆಕ್ಟಾಗಿ 12 ಗಂಟೆ. 550 ರೂಪಾಯಿ ಇಸ್ಕೊಂಡಿರೋದು ನಾನು. ಇದು ಬಂದು 470 ರೂಪಾಯಿ ಅಂತ ತೋರಿಸ್ತು. ನಾನು 550 ರೂಪಾಯಿ ಇಸ್ಕೊಂಡು ಹೋಗ್ಬಿಟ್ಟು ಎಕ್ಸ್ಟ್ರಾ ಇದ್ದಿದ್ದಕ್ಕೆ. 2ನೇದು ಡ್ರಾಪ್ ಆಯಿತು. ಎಲ್ಲಿದ್ದೀನಿ ಅಂದರೆ ಇಲ್ಲಿ ಸರ್ಜಾಪುರ ರೋಡು. ಸೊ ಇಲ್ಲಿ ಸರ್ಜಾಪುರ ರೋಡ್ ಹತ್ರ ಇದ್ದೀನಿ. ಓಲಾದಲ್ಲಿ ಕರ್ಕೊಂಬಂದು ಡ್ರಾಪ್ ಮಾಡಿದ್ದು. 690 ರೂಪಾಯಿ ಕ್ಯಾಶ್ ಕಲೆಕ್ಷನ್ ತೊಗೊಂಡಿದ್ದೀನಿ. ಟೈಮು 12:55 ಕರೆಕ್ಟಾಗಿ. ಮಳೆ ಬರ್ತಾನೆ ಐತೆ ಗೈಸ್, ಏನು ಮಾಡೋಕ್ಕಾಗಲ್ಲ. ಮಳೆ ಡ್ಯೂಟಿ ಮಾಡ್ತಾಯಿದ್ದೀನಿ. ಲೈಟಾಗಿ ಬರ್ತಾಯಿದೆ, ಪೂರ್ತಿ ಜೋರಾಗೂ ಬರ್ತಿಲ್ಲ, ಪೂರ್ತಿ ನಿಧಾನಕ್ಕೂ ಬರ್ತಿಲ್ಲ, ಆ ಥರ, ಆಯಿತಾ? 681 ರೂಪಾಯಿ ಕೊಟ್ಟಿದ್ದಾನೆ 23 ಕಿಲೋಮೀಟ್ರಿಗೆ. ಗೈಸ್, ಇವಾಗ ಇನ್ನೊಂದು 3ನೇದು ಒಂದು ಏರ್ಪೋರ್ಟು ಕರ್ಕೊಂಡು ಬರ್ತಾಯಿದ್ದೆ. ಇಲ್ಲೇ ಬೋಧಗೆರೆ ಕ್ರಾಸ್ ಹತ್ರ, ಬೈಪಾಸ್ ರೋಡ್ ಹತ್ರ ಟೀಗೆ ನಿಲ್ಲಿಸೋ ಒಂದು ಪ್ಯಾಸೆಂಜರು. ನಿಲ್ಲಿಸ್ಬಿಟ್ಟು ನಾನು ಟೀ ಕುಡಿಯೋಕ್ಕೆ ಬಂದಿದ್ದೀನಿ. ಟೀ ಕುಡ್ಕೊಂಡು ಹೋಗೋಣ ಇಲ್ಲೇ. ಸ್ನೇಹಿತರೆ, ಇವಾಗ 3ನೇದು ಡ್ರಾಪ್ ಮಾಡಿದೆ ಊಬರಲ್ಲಿ. ಸೊ ಸರ್ಜಾಪುರ ರೋಡಲ್ಲಿ ಯಾವುದು ಹೋಗಿದ್ದೆ 2ನೇದು ಡ್ರಾಪ್ ಮಾಡಿಬಿಟ್ಟು. ಸೊ ಅಲ್ಲಿ ಡ್ಯೂಟಿಗಳೇ ಇರಲಿಲ್ಲ ಅಲ್ಲಿ. ಸೊ ಹಂಗೂ ಹಿಂಗೂ ಸ್ವಲ್ಪ ಅಲ್ಲೇ ಫೋನ್ ನೋಡ್ಕೊಂಡಿದ್ದು. ಇವಾಗ ಕರ್ಕೊಂಬಂದು ಡ್ರಾಪ್ ಮಾಡಿದೆ. 769 ರೂಪಾಯಿ ಕೊಟ್ಟಿದ್ದಾನೆ. ಟೈಮ್ ಕರೆಕ್ಟಾಗಿ 4:53. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಈ ಅಗ್ರಿಗೇಟರ್ ಆ್ಯಪ್ಗಳು ಏನೇನು ಇದ್ದಾವೆ ನಾವು ಅರ್ನಿಂಗ್ ಮಾಡೋದಕ್ಕೆ. ಸೊ ಈ ಒಂದು ಎಲ್ಲ ಆ್ಯಪ್ ಅವರು ಅಂದರೆ ಈ ಒಂದು ವಿಡಿಯೋನ ನಾನು ಐ ಥಿಂಕ್ 18ನೇ ತಾರೀಕು ಅಪ್ಲೋಡ್ ಮಾಡಿರ್ತೀನಿ, ಸೋಮವಾರ ಅಂತ ಅನಿಸುತ್ತೆ. ಸೊ ಸೋಮವಾರ ಬಂದ್ಬಿಟ್ಟು ಮೀಟಿಂಗ್ ಮಾಡಿಬಿಟ್ಟು ಎಲ್ಲ ರೇಟ್ನು ಎಲ್ಲ ಅಗ್ರಿಗೇಟರ್ ಆ್ಯಪ್ ಅವರು
ರೇಟ್ನ ಕಿಲೋಮೀಟ್ರಿಗೆ ಜಾಸ್ತಿ ಮಾಡಬೇಕು ಅಂತ ಡಿಸೈಡ್ ಮಾಡೋದ್ರಲ್ಲಿ ಇದ್ದಾರೆ ಆಯಿತಾ. ಸೊ ಏನಕ್ಕೆ ಅಂತಂದ್ರೆ ನಿಮಗೆ ಗೊತ್ತಿರುತ್ತೆ ಇವಾಗಿನ ಪರಿಸ್ಥಿತಿ ಯಾವುದೆಲ್ಲ ರೇಟ್ಗಳು ಜಾಸ್ತಿ ಆಗಿದೆ. ಫ್ಯೂಲ್ ರೇಟು, ಗ್ಯಾಸ್ ರೇಟು ಎಲ್ಲ ರೇಟ್ ಜಾಸ್ತಿ ಆಗಿದ್ದಾವೆ. ಸೊ ಅದರಿಂದ ನಮ್ಮ ಕ್ಯಾಬ್ ಡ್ರೈವರ್ಸ್ಗೂ ಲಾಸ್ ಆಗ್ತಿದೆ. ಅಥವಾ ಕ್ಯಾಬ್ ಡ್ರೈವರ್ಸ್ ಅಂತಲ್ಲ, ಆಟೋದವ್ರದ್ದು ಎಲ್ಲರದ್ದು ಕೂಡ ಸ್ವಲ್ಪ ಜಾಸ್ತಿ ಆಗೋವಂಥ ಚಾನ್ಸಸ್ ಇದೆ ಆಯಿತಾ, ಬಂದಿರೋ ಮಾಹಿತಿ ಪ್ರಕಾರ. ಸೊ ಅದು ಎಷ್ಟು ಮಟ್ಟಿಗೆ ನಿಜ ಆಗುತ್ತೆ ಏನು ಎತ್ತ ಅನ್ನೋದು ಗೊತ್ತಿಲ್ಲ ಆಯಿತಾ. ಅಕಸ್ಮಾತ್ ಏನಾದ್ರು ಅಪ್ಡೇಟ್ ಬಂದರೆ ಅದ್ರ ಬಗ್ಗೆ, ಸೊ ಅದ್ರ ಬಗ್ಗೆನೂ ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನಾನು. ಥ್ಯಾಂಕ್ ಯು. ಗೈಸ್ ಇವಾಗ 4ನೇದು ಡ್ರಾಪ್ ಆಯಿತು. ಇವತ್ತು ಯಾಕೋ ಗೈಸ್ ಡ್ಯೂಟಿಗಳು ನಿಧಾನ, ಕಸ್ಟಮರ್ಗಳು ನಿಧಾನ. ಇವಾಗೊಂದು ಊಬರಲ್ಲಿ ಡ್ರಾಪ್ ಮಾಡಿದೆ, 606 ರೂಪಾಯಿ ಕೊಟ್ಟಿದ್ದಾನೆ ನೋಡಿರಿ ಪ್ರೀಮಿಯರ್ ಡ್ಯೂಟಿ. 6:10ಕ್ಕೆ ಬಂದ್ಬಿಟ್ಟು OTP ಕೊಟ್ಟ ಪ್ಯಾಸೆಂಜರು. 6:10ಕ್ಕೆ ಬಂದು OTP ಹೇಳ್ಬಿಟ್ಟು ಲಗೇಜ್ ಇಟ್ಬಿಟ್ಟು 2 ನಿಮಿಷ ಬರ್ತೀಯ ಮನೆ ಒಳಗೆ ಹೋದನ್ ಪುಣ್ಯಾತ್ಮ. 6:40 ತನಕ ಬಂದಿಲ್ಲ. 6:40ಕ್ಕೆ ಬಂದವನು ವಾಪಸ್ಸು. ಹೋಗ್ಲಿ, ಅರ್ಧ ಗಂಟೆ ವೆಯ್ಟ್ ಮಾಡಿಸೋನೆ, ಅರ್ಧದಿಂದ 3/4 ಗಂಟೆ ವೆಯ್ಟ್ ಮಾಡಿಸಿರೋದು. ಅಟ್ಲೀಸ್ಟ್ ಎಕ್ಸ್ಟ್ರಾ ಆದರೂ ಕೊಡಬೇಕು. ಅವನಿಗೂ ಕೂಡ ಕಾಮನ್ ಸೆನ್ಸ್ ಇಲ್ಲ. ಇವನು ಆ್ಯಪನ್ನಂತೂ ಇವನು ಕೊಡಲ್ಲ. 606 ರೂಪಾಯಿ ಕೊಡೋ ನೋಡಿ ಅಷ್ಟೇ. ಟೋಟಲ್ ಬಂದ್ಬಿಟ್ಟು ಅರ್ನಿಂಗ್ಸ್ ಕರೆಕ್ಟಾಗಿ ಗೈಸ್ ಇವಾಗ ಅರ್ನಿಂಗ್ಸ್ ಎಷ್ಟಾಗೈತೆ ಅಂತ ಹೇಳ್ತೀನಿ ನೋಡ್ರಿ. ಒಂದು 2606 ರೂಪಾಯಿ ಆಗೈತೆ ಕರೆಕ್ಟಾಗಿ ಅರ್ನಿಂಗ್ಸು. ಟ್ರಿಪ್ಸ್ ಕಡಿಮೆ, 4 ಟ್ರಿಪ್ಪು, 4ನೇ ಡ್ರಾಪ್ ಮಾಡಿರೋದು. ಬಾಂಗ್ಳೂರು 6.4 किलोमीटर. ये ट्रिप एंड करेगा इधर है? हाँ, इसको कैंसिल कर दीजिए, उसको मैं पेमेंट दे दूँगा. कंप्लीट करेगा? इसका पेमेंट नहीं होगा ना, सिर्फ उसका होगा तो 170. ठीक है. हेलो शिवम, दादा मैं दुकान को पेमेंट लेकर आता हूँ. 1 मिनट. ಅವನು ಹುಡುಗ ರ್ಯಾಪಿಡಲ್ಲಿ ಬುಕ್ ಮಾಡೋನೆ, ಬಟ್ ಅವನಿಗೆ ಆ ಲೊಕೇಶನ್ ಹಾಕಕ್ಕೆ ಬಂದಿಲ್ಲ. ಎಲ್ಲಿ ಪಿಕ್ ಲೊಕೇಶನ್ ಹಾಕೋದು ಅದನ್ನೇ ಡ್ರಾಪ್ ಲೊಕೇಶನ್ಗೆ ಹಾಕ್ಬಿಡೋನೆ. ಅವ್ನು ಬಂದ್ಬಿಟ್ಟು ಬರಬೇಕಾಗಿರೋದು ಯಡಿಯೂರಿಂದ ಗುಮ್ನಳ್ಳಿಗೆ ಬರಬೇಕಾಗಿರೋದು ಅವನು. ಸೊ ಇವಾಗ ಅಲ್ಲೇ ಟ್ರಿಪ್ ಕ್ಲೋಸ್ ಕೊಟ್ಟೆ, ಬಟ್ ಅದು 0 ತೋರಿಸ್ತಾ ರ್ಯಾಪಿಡೋದಲ್ಲಿ. ಅಲ್ಲೇ ಪಿಕ್ ಮಾಡಿದ್ದಲ್ಲ, ಅಲ್ಲೇ ಡ್ರಾಪ್ ಮಾಡೋದಕ್ಕೆ 0 ತೋರಿಸ್ತಾ. ಇನ್ನೇನು ಅಂದ್ಬಿಟ್ಟು ಹಂಗೆ ಕರ್ಕೊಂಬಂದು ಡ್ರಾಪ್ ಮಾಡಿದೆ. ಇವಾಗ 160 ರೂಪಾಯಿ ಕೊಡ್ತೀನಿ ಅಂದವನೇ, 6 ಕಿಲೋಮೀಟ್ರು. ಇಲ್ಲಿ ಅಂಗಡಿ ಹೋಗಿ ಇಸ್ಕೊಂಡ್ಬಿಡ್ತೀನಿ ಅಂತ ಹಾಕೊಂಡು ಹೋಗಿ ಹುಡುಗ. ಡ್ರಾಪ್ ಇದನ್ನು ಆ್ಯಡ್ ಮಾಡಿಕೊಂಡ್ರೆ ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು ಎಷ್ಟು, 160 ರೂಪಾಯಿ. 160 170 ಕೊಡ್ತಾನೆ ನೋಡೋಣ. 160 ಕೊಟ್ಟರೆ 2766 ರೂಪಾಯಿ ಆಗುತ್ತೆ. ಅಕಸ್ಮಾತ್ 170 ರೂಪಾಯಿ ಕೊಟ್ಟರೆ 2866 ರೂಪಾಯಿ ಆಗುತ್ತೆ ಆಯಿತಾ. ಎಲ್ಲೋದ್ನಪ್ಪ चेंज है भाई, चेंज नहीं है. गूगल पे, फोन पे. ಗೈಸ್ 180 ರೂಪಾಯಿ. ಟೈಮ್ ಬಂದ್ಬಿಟ್ಟು ಮಧ್ಯಾಹ್ನ 2:16 ಸೇಮ್ ದಿನನೇ ಆಯಿತಾ. ಬಟ್ ಏನಂದರೆ ಬೆಳಗ್ಗೆ ಸ್ವಲ್ಪ ಡ್ಯೂಟಿ ಮಾಡಿಕೊಂಡು ಲಾಸ್ಟ್ ಒಂದು 4 ಡ್ಯೂಟಿ ಏನು ಹೇಳಿರ್ತೀನಿ ನಿಮಗೆ, ಡ್ರಾಪ್ ಮಾಡಿಬಿಟ್ಟು ಮನೆಗೆ ಬಂದ್ಬಿಟ್ಟಿರ್ತೀನಿ. ಏನಕ್ಕಂದ್ರೆ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಹೋಗೋಣ ಅಂದ್ಬಿಟ್ಟು ತಿಂಡಿ ಎಲ್ಲ ಮಾಡಿಕೊಂಡು. ಸೊ ಅದಾದಮೇಲಿಂದ ತಿರುಗಿ ಇವಾಗ ಹೊರಟಿದ್ದೀನಿ. ಸೊ ಮಧ್ಯಾಹ್ನ ಬಂದ್ಬಿಟ್ಟು ಸ್ವಲ್ಪ ಈ ಕಡೆ ಸ್ವಲ್ಪ ಹೊರಗಡೆ ನಮ್ಮ ವೈಫ್ ಅವರು ಊರಿಗೆ ಹೋಗ್ಬೇಕು, ಜಾತ್ರೆ ಇದೆ, ಕರ್ಕೊಂಡು ಹೋಗ್ಬೇಕು ಮಕ್ಕಳನ್ನೆಲ್ಲ. ಸೊ ಅದರಿಂದ ನೈಟ್ ಮಾಡೋಕ್ಕಾಗಲ್ಲ ಇವತ್ತು ಆಯಿತಾ. ಸೊ ಅದಕ್ಕೋಸ್ಕರ ಈಗ ಇದನ್ನೇ ಬೆಳಗ್ಗೆ ಡ್ಯೂಟಿ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ಹೊರಟಿದ್ದೀನಿ. ಸೊ ಒಂದು 2-3 ಡ್ಯೂಟಿ ಎಷ್ಟು ಮಾಡ್ತೀನಿ ಅದನ್ನು ಇದಕ್ಕೆ ಆ್ಯಡ್ ಮಾಡಿರ್ತೀನಿ. ಓಕೆ, ನೋಡೋಣ ಟೋಟಲ್ ಅರ್ನಿಂಗ್ಸು ಎಷ್ಟಾಗತ್ತೆ ಅಂತ. ಏನು ಬಿಸಿಲು ಬೇಯಿಸಿ ಅಪ್ಪ, ಬಿಸಿಲಲ್ಲಿ ಮನೆ ಹತ್ರ ಬೇರೆ ನೆರಳಿಲ್ಲ. ಹಾಂ ಆಯಿತು ಮೇಡಮ್.
ಇನ್ನೊಂದು ಡ್ರಾಪ್ ಮಾಡಿದೆ ನಲ್ಲೂರಲ್ಲಿ ಮೆಟ್ರೋ ಇದೆಯಲ್ಲ ಯಾವುದಿದು ವೈಟ್ ಫೀಲ್ಡ್ ಹತ್ರ. ಸೊ ಕರ್ಕೊಂಬಂದು ಡ್ರಾಪ್ ಮಾಡಿದ್ದೀನಿ. 25 ಕಿಲೋಮೀಟ್ರ್ ಓಲಾದಲ್ಲಿ 472 ರೂಪಾಯಿ ಕೊಟ್ಟಿದ್ದಾನೆ. ಟೈಮ್ ಕರೆಕ್ಟೇ 3:40 ಗೈಸ್. ಅಂದ್ಬಿಟ್ಟು 5 ಬೆಳಗ್ಗೆ ಬಂದು 5 ಆಗಿತ್ತಲ್ಲ, ಒಬ್ಬ ಹುಡುಗನ ರ್ಯಾಪಿಡೋದು ಕ್ಯಾನ್ಸಲ್ ಆಯಿತು, ಕರ್ಕೊಂಡೋಗ್ಬಿಟ್ಟೆ 170 ರೂಪಾಯಿ. ಅದಾದಮೇಲೆ ಇದೆ 472. ಸೊ ಹ್ಯಾಂಡ್ ಮಾಡ್ಕೊತೀನಿ. ಹಾಂ ಓಕೆ ಥ್ಯಾಂಕ್ಸ್. ಡ್ರಾಪ್ ಆಯಿತು ಓಲಾದಲ್ಲಿ. 205 ರೂಪಾಯಿ ನನಗೆ ಕೊಟ್ಟಿರೋದು. ಕ್ಯಾಶ್ ಕಲೆಕ್ಷನ್ ಬಂದುಬಿಟ್ಟು ಅಷ್ಟು ತೋರಿಸ್ತು ಅಷ್ಟೇ. ನೈಟು ಓಲಾದು ಒಂದು ಮಾಡಿದ್ದೆ ಅನ್ಸುತ್ತಲ್ಲ. ಸೊ ನೈಟು ಒಂದು ಮಾಡಿದ್ದೆ, ಇವಾಗ ಬಂದ್ಬಿಟ್ಟು 2 ಮಾಡಿತ್ತು ಮಧ್ಯಾಹ್ನ. ಈಗ ಬಂದಲ್ಲ ಮಧ್ಯಾಹ್ನದಿಂದ. ಸೊ ಟೋಟಲ್ 3 ಟ್ರಿಪ್ ಆಗೈತೆ. ಇದಕ್ಕೆ ಇನ್ಸೆಂಟಿವ್ ಬಂದಿರ್ತದೆ ಅಂತ ಅಂದ್ಕೊಳ್ತೀನಿ ನನ್ನ ಪ್ರಕಾರ. 3 ಟ್ರಿಪ್ದು 180 ರೂಪಾಯಿ ಹಾಕಿರ್ತಾನೆ. ಸೊ ಸ್ಕ್ರೀನ್ಶಾಟ್ ಹಾಕ್ತೀನಿ, ಚೆಕ್ ಹಾಕಿದ್ದಾನೆ ಗೈಸ್. 180 ರೂಪಾಯಿ. ಟೈಮ್ ಕರೆಕ್ಟ್ 4:27. ವೆದರ್ ನೋಡ್ಬೇಕು ನೀವು ಹೆಂಗೈತೆ ಅಂದರೆ ಪೂರ್ತಿ ಮೋಡ ಮುಚ್ಕೊಂಡೈತೆ. ಟೈಮ್ ಬಂತು 5:35. ಯಾವ ರೇಂಜಿಗೆ ಹೊರ್ತರೋ ಹತ್ರ ಮಳೆ ಹೊಡಿತೈತೆ ನೋಡ್ರಿ. ಒಂದು ಡ್ಯೂಟಿ ಬಿದ್ದಾಯ್ತು ಊಬರಲ್ಲಿ, ಏರ್ಪೋರ್ಟ್ಗೆ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಎಷ್ಟು ಲೆವೆಲ್ ಮಳೆ. 5:35ಕ್ಕೆ ಟೈಮ್. ಸ್ನೇಹಿತರೆ ಪಿಕಪ್ ಅಂತ ಬಂದೆ, ಬಟ್ ಇದು ಕ್ಯಾನ್ಸಲ್ ಆಗೋ ಥರ ಐತಿ. ಇವಾಗ ಬಂದು ಲೊಕೇಶನ್ಗೆ ಬಂದಮೇಲೆ CNGನ ಅಂತ ಕೇಳ್ತವ್ರೆ. ಏನು ಗೊತ್ತಿಲ್ಲ, CNGನ ಅಂತಂದರೆ ಸರಿ ಬನ್ನಿ ಇನ್ನೇನು ಮಾಡೋದು ಅಂತ ಅಂದು. ಎಷ್ಟು ಲಗೇಜ್ ಐತಿ ಏನು ಗೊತ್ತಿಲ್ಲ. ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಮಳೆಗೆ ಏನೂ ಕೇಳಿಸ್ತಿಲ್ಲ. ಡ್ರಾಪ್ ಆಯಿತು. ಇವಾಗ ಯಾವುದು ಗೊತ್ತಾ, ಏರ್ಪೋರ್ಟ್ಗೆ ಟರ್ಮಿನಲ್ 2 ಹತ್ತತ್ರ 6 ಗಂಟೆ ನಾನು ಪಿಕ್ ಮಾಡಿದ್ದು. ಮಳೆ ಬಂದು ಆ ವರ್ತೂರಿಂದ ಕರ್ಕೊಂಬರೋಷ್ಟೊತ್ತಿಗೆ 2.5 ಅವರ್ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ಆನ್ಲೈನ್ ಪೇಮೆಂಟ್ ಆಗಿದೆ. ಇದು ಊಬರಲ್ಲಿ ಕರ್ಕೊಂಬಂದಿದ್ದು ಈ ಒಂದು ಟ್ರಿಪ್ಪು. ಟೈಮ್ ಇವಾಗ 8:42. ಬಟ್ ನಾವು ನೋಡಿ 838 ರೂಪಾಯಿ ಕೊಟ್ಟವನೆ ಬರೀ ತಂದು ನನ್ನ ಮಗ. 2.5 ಗಂಟೆ ಟೋಟಲು. 5:27ರಲ್ಲಿ ನನಗೆ ಡ್ಯೂಟಿ ಬಂದಿದ್ದು. ಬಟ್ ಅಲ್ಲಿ ಕಸ್ಟಮರ್ ಲೊಕೇಶನ್ಗೆ ಹೋಗಿ ಅಲ್ಲಿಂದ ಮನೆ ಅವ್ರ ಲೊಕೇಶನಿಂದ ಬಿಟ್ಟಿದ್ದು 6:10ಕ್ಕೆ. ಸೊ ಇವಾಗ ಬಂದು ಡ್ರಾಪ್ ಮಾಡಿದ್ದು ಬಂದ್ಬಿಟ್ಟು 8:40ಕ್ಕೆ. ನೀವು ಅನ್ಬೋದು ಬೆಳಗ್ಗೆನೇ ಮಾಡ್ಕೊಂಡು ಹೊಂಟೋಗೋಯ್ತಲ್ಲ ಅಂತ. ಸೊ ಅಂದ್ಕೊಳ್ಳೋಂಗೆಲ್ಲ ಆಗಲ್ಲ ಗೈಸ್. ನಾವು ಅಂದ್ಕೊಳ್ಳೋದು ಒಂದು, ಅದು ಆಗೋದೇ ಒಂದು. ಆ ಥರ ಇರತ್ತೆ, ಏನೂ ಮಾಡೋಕ್ಕಾಗಲ್ಲ ಜೀವನದಲ್ಲಿ. ರಿಸ್ಕ್ ತಗೊಳ್ಳಿಲ್ಲ ಅಂದರೆ ರಸ್ತೆ ತಿನ್ನೋಕ್ಕಾಗುತ್ತೆ. ಸೊ ಆ ಥರ ರಿಸ್ಕ್ ತಗೊಳ್ಳೇಬೇಕು. ಯಾವಾಗಾರು ಒಂದ್ಸಲ ಈ ಥರ ಆಗೇ ಆಗುತ್ತೆ. ನೆಕ್ಸ್ಟ್ ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು ಇಲ್ಲಿ ತನಕ ಎಲ್ಲ ಸೇರಿ 4,471 ರೂಪಾಯಿ ಅರ್ನಿಂಗ್ಸ್ ಆಗೈತೆ ಗೈಸ್ ಇಲ್ಲಿ ತನಕ. ಕಿಲೋಮೀಟ್ರ್ ಬಂದು ಎಷ್ಟು ಕಿಲೋಮೀಟ್ರ್ ಓಡೈತೆ ಅಂತ ಹೇಳಿದ್ರೆ 292 ಕಿಲೋಮೀಟ್ರು. ಸ್ಕ್ರೀನ್ಶಾಟ್ ಆಲ್ಮೋಸ್ಟ್ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಗೈಸ್, ಆಯಿತಾ. ಈಗೆಲ್ಲ ತಿರ್ಗಾ ತೋರ್ಸೋಕ್ಕಾಗಲ್ಲ, ಏನಕ್ಕಂದ್ರೆ ಆಲ್ರೆಡಿ ಟೈಮ್ ಆಗ್ಬಿಟ್ಟೈತೆ, ಮಳೆ ಬೇರೆ ಬರ್ತಾಯಿದೆ. ಈಗ ಹೋಗಿ ನಾನು ತಿರ್ಗಾ ಅಲ್ಲಿಂದ ಮಕ್ಕಳನ್ನೆಲ್ಲ ಕರ್ಕೊಂಡು ವೈಫ್ ಅವರು ಊರಿಗೆ ಹೋಗ್ಬೇಕು. ಅಲ್ಲಿ ಜಾತ್ರೆ ಏನೋ ಹಬ್ಬ ಏನೋ ಇದೆ ಅಂತ ಹೇಳಿದ್ರು. ಪಾಪ ಅವರು ಫೋನ್ ಮಾಡ್ತಾನೆ, ಅವರ ಟೈಮ್ ಆಗ್ಬಿಟ್ಟಿದೆ ಆಲ್ರೆಡಿ. ಇದರಲ್ಲಿ ನಾನು ಮೈನಸ್ ಮಾಡ್ಕೊಂಬಿಟ್ರಿ 4,471. ಇದರಲ್ಲಿ ಏನೇನು ಇನ್ಕ್ಲೂಡ್ ಅಂತಂದರೆ 180 ರೂಪಾಯಿ ಓಲಾದಲ್ಲಿ ಇನ್ಸೆಂಟಿವ್ ಬಂದಿದೆ 3 ಟ್ರಿಪ್ ಕಂಪ್ಲೀಟ್ ಮಾಡಿ, ಅದು ಸೇರಿಸಿ. ಖರ್ಚು ತೆಗೀರಿ. ಖರ್ಚು ಬಂದ್ಬಿಟ್ಟು 1000 ರೂಪಾಯಿ CNGನೇ ತೆಗೀರಿ. ಏನಕ್ಕೆ 2ನೇ ಸಲ ಹಾಕ್ಸ್ಕೊಂಡು ತಿರ್ಗಾ CNG. ಆಮೇಲಿಂದ 100 ರೂಪಾಯಿ ಇದು ಓಲಾದ ಸಬ್ಸ್ಕ್ರಿಪ್ಷನ್ ಫೀಸು. ಇದು ಊಬರ್ದು ಅಂತೀನಿ, ಊಬರ್ದು 200 ರೂಪಾಯಿ. ಸೊ ಇಷ್ಟಾಗಿದ್ರೆ ಮಿಕ್ಕೊಂಡಿರೋದು ಬಂದ್ಬಿಟ್ಟು 3,171 ರೂಪಾಯಿ ಅರ್ನಿಂಗ್ಸು ಮಿಕ್ಕೊಂಡಿರೋದು. ಸೊ ಇದರಲ್ಲಿ ಪ್ರತಿ ಸಲ ನಾನು ಹೇಳೋಕ್ಕೋಗಲ್ಲ ಗೈಸ್, ಇದರಲ್ಲಿ ಇನ್ನೂ ತೆಗಿಬೇಕು, ಖರ್ಚು ತೆಗಿಬೇಕಾಗತ್ತೆ. ಏನಂತಂದರೆ EMI ಗಾಡಿ ಇಟ್ಕೊಂಡಿರೋರ್ಗೆ ಇದ್ದರೆ ನಂದು EMIನೇ. ಬಟ್ ನಂದು EMI ದಿನಕ್ಕೆ 500 ರೂಪಾಯಿ ತೆಗಿಲೇಬೇಕು. ನಾನು ಏನು ಅರ್ನಿಂಗ್ಸ್ ಮಾಡ್ತೀನಿ ಅದು 500 ರೂಪಾಯಿ ತೆಗಿಲೇಬೇಕು. ಬಟ್ ನಾನು ಪ್ರತಿ ವಿಡಿಯೋದಲ್ಲಿ ಅದನ್ನು ಹೇಳೋಕ್ಕೋಗಲ್ಲ. ಈ ತಿಂಗ್ಳಿಗೆ ಒಂದ್ಸಲ ನಾನು ಮೈನಸ್ ಮಾಡ್ಕೊಳ್ತೀನಿ ಅದಕ್ಕೋಸ್ಕರ. ಇದು ಆಗಿರೋಂಥ ಅರ್ನಿಂಗ್ಸ್ ಗೈಸ್. ಸೊ ವಿಡಿಯೋ ಬಗ್ಗೆ ಏನು ಅನಿಸ್ತು ನಾನು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ 18ನೇ ತಾರೀಕು ಆಲ್ಮೋಸ್ಟ್ ನೈಟ್ ಡ್ಯೂಟಿ ತಿರ್ಗಾ ಮಾಡೋದು ಡೌಟು. 19 ಡೌಟು. 20ನೇ ತಾರೀಕಿನ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಯಾವುದಾದ್ರು ನಿಮಗೆ ಬೇರೆ ಯಾವ್ದಾದ್ರು ಕಂಟೆಂಟ್ ಇದ್ದರೆ ಮಾಡಾಕಿರ್ತೀನಿ. ಟೇಕ್ ಕೇರ್, ಸಿ ಯು, ಬಾಯ್ ಬಾಯ್.